ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮನು ವ್ಲಾಗ್ಸ್. ಫ್ರೆಂಡ್ ಮನೆಯದು ಗೃಹಪ್ರವೇಶ ಇದೆ, ಹೋಗಬೇಕು. ನೋಡಿ ಈ ದಿವಸ ನಂದು ಔಟ್ಫಿಟ್ ಇದಾಗಿದೆ. ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಶರ್ಟು, ಇದೊಂದು ಬ್ಲ್ಯಾಕ್ ಜೀನ್ಸು. ನೋಡಿ ಕಾಣಿಸ್ತಿದ್ದೀನಿ. ಬನ್ನಿ ಹೋಗೋಣ. ಏನು ಅಷ್ಟೊಂದು ದೂರ ಏನಿಲ್ಲ, ಪಕ್ಕದ್ರೋಡಲ್ಲ, ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ರೋಡಲ್ಲೇ ನಾವು 10 ಇಯರ್ಸ್ ಸವಿ ನೆನಪು ಸಾವಿರ ಇದ್ದಿದ್ದು. ನೋಡಿ ನಮ್ಮ ಹಳೆ ಮನೆ ಇದ್ದಿದ್ದು ಒಳ್ಳೆ ಬಾಯ್ಸ್ ಹಾಸ್ಟೆಲ್ ಕಟ್ಬಿಟ್ಟಿದ್ದಾರೆ. ಎಲ್ಲ ಹಳೇದು ನೆನಪುಗಳು. ಮೊದಲು ಈ ರೋಡಲ್ಲಿ ಯಾವ ಬಿಲ್ಡಿಂಗು ಇರಲಿಲ್ಲ. ನೋಡಿ ಎಷ್ಟೊಂದು ಬಿಲ್ಡಿಂಗಲ್ಲೆಲ್ಲ ಕಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ನಾವು ಹಾಡಿ ಬೆಳೆದಿರೋ ರೋಡ್ ಜಾಗ ಇದು. ಏನು ಮಾಡೋದು, ಟೈಮ್ ಗೋಸ್ ಅಂದಂಗೆ ಬಿಲ್ಡಿಂಗ್ಗಳು ಬೆಳೀತಾ ಹೋಗ್ತಾ ಇರ್ತವೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದಿದ್ದು, ನಮ್ಮ ಫ್ರೆಂಡ್ಸ್ ಮನೆ ಇದ್ದಿದ್ದು ನೋಡಿ, ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ತಾರೆ. ಏನು ಮಾಡೋಕ್ಕಾಗತ್ತೆ, ಟೈಮ್ ಚೇಂಜಸ್. ಎಲ್ಲೋದ್ರೂ ಊಟ ಬಿಡೋಕ್ಕಾಗುತ್ತಾ? ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಪೂರಿ ಅಂತೂ ಸೂಪರ್, ಪಲಾವ್ ಅಂತ ಇನ್ನೂ ಸೂಪರ್. ಫ್ರೆಂಡ್ಸ್, ಎಷ್ಟೋ ದಿವಸ ಆದಮೇಲೆ ಜಿಮ್ಗೆ ಹೋಗ್ತಾ ಇದ್ದೀವಿ. ನನ್ನ ಜೊತೆಗೆ ಇವನು ಬರ್ತಿದ್ದಾನೆ. ಆದರೆ ಔಟ್ಫಿಟ್ ಇಬ್ಬರದು ನೋಡ್ರಿ, ಜಿಮ್ಗೆ ಹೋಗೋ ಥರ ಮಾತ್ರ ಇಲ್ಲ, ಎಲ್ಲೋ ಅಲ್ಲಿಗೆ ಕ್ರಿಕೆಟ್ ಆಡೋಕ್ಕೆ ಹೋಗೋ ಥರ ಇದೆ ಔಟ್ಫಿಟ್ ಇಬ್ಬರದು. ಇನ್ನೂ ಇಬ್ಬರು ಬರ್ತಿದ್ದಾರೆ, ತೋರಿಸ್ತೀನಿ ನೋಡಿ. ಹೀಗೆ ವ್ಲಾಗ್ ಮಾಡ್ತೆ, ಅರ್ಧಕ್ಕೆ ಕಿತ್ಕೊಂಡು ಹೋಗ್ಬಿಟ್ರಕ್ಕ ಭಯ. ನೋಡಿ ಎಷ್ಟು ಗಾಡಿಗಳಿದೆ, ಎಷ್ಟು ಗಾಡಿ ಹೋಗ್ತಾ ಇದೆ. ತುಂಬ ಟ್ರಾಫಿಕ್ ಇದೆ ನಮ್ಮ ಏರಿಯಾ. ಟ್ರಾಫಿಕ್ಗೆ ಫೇಮಸ್ ಆಗ್ತದೆ. ಬರೀ ಸ್ವಲ್ಪ ಸೆಕೆಂಡಾಗಿ ಮಾತ್ರ, ಆಮೇಲೆ ಪಟ್ಟ ಅಂತ ಟ್ರಾಫಿಕ್ ಕ್ಲೋಸ್ ಆಗೋಗುತ್ತೆ. ನಮ್ಮ ಪ್ಲೇಸಲ್ಲೆಲ್ಲ ಗಾಡಿ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗನೇ ಇಲ್ಲ. ನೋಡಿ ಇದೆ ನಮ್ಮ ಜಿಮ್ಮು, ಸ್ಟಾರ್ ಗೋಲ್ಡ್ ಫಿಟ್ನೆಸ್. ಅಲ್ಲಿಗೆ ಹೋಗೋದು. ಈಗ ಇನ್ನೂ ಇಬ್ಬರು ಫ್ರೆಂಡ್ಸ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಎಲ್ಲಿದ್ದಾರೆ, ಇನ್ನೂ ಎಷ್ಟು ದೂರ ಬರ್ತಾರೋ ಗೊತ್ತಿಲ್ಲ. ವೆಯ್ಟ್ ಮಾಡೋಣ ಅವ್ರಿಗೋಸ್ಕರ. ನೋಡಿ ಎಷ್ಟೋ ದಿವಸ ಆದಮೇಲೆ ಹೋಗ್ತಾ ಇದ್ದೀನಿ. ನೋಡೋಣ. ನೋಡಿ ಇವರೇ ಇನ್ನ ಇಬ್ರು ಫ್ರೆಂಡ್ಸ್. ಹಾಯ್ ಮಾಡ್ರು. ಹಾಯ್ ಮಾಡು. ನಮಸ್ಕಾರ. ಆಯ್ತು ಸಾಕು ಡೌ ಮಾಡಿದ್ದು. ನಡಿ ನಾನು ಜಿಮ್ ಒಳಗಡೆ ಬರ್ತಿದ್ದಂಗೆ ನೋಡಿ ಗೈಸ್, ಬಿಲ್ಡಪ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಅವನು. ಫುಲ್ ಬಾಡಿ ತೋರಿಸ್ಕೊಂಡು ಇದು ಮಾಡ್ಕೊಂಡು ಫುಲ್ ಬಿಲ್ಡಪ್, ಬರೀ ಬಿಲ್ಡಪ್. ಫಸ್ಟ್ ಏನು ಮಾಡ್ತೀನೋ ಇಲ್ವಾ, ಸೈಕಲ್ ಒಂದು ಮಾತ್ರ ಫಸ್ಟ್ ಮಾಡ್ತೀನಿ ಗೈಸ್ ಜಿಮ್ಮಿಗೆ ಬಂದಮೇಲೆ. ಅದೊಂದೇ ಕರೆಕ್ಟಾಗಿ ಮಾಡೋದು ಗೈಸ್ ನನ್ನ ಎಕ್ಸಸೈಸ್ನ ಜಿಮ್ಮಲ್ಲಿ. ನೋಡಿ ಫ್ರೆಂಡ್ಸ್, ಜಿಮ್ಮಿಗೆ ಬಂದಾಗ ಜಿಮ್ ಮಾಡಂದ್ರೆ ಗೇಮ್ ಬಗ್ಗೆ ಮಾತಾಡ್ತಾನೆ. ಅವ್ನು ನೋಡಿದ್ರೆ ಜಿಮ್ ಮಾಡೋ ಬಗ್ಗೆ ಮಾತಾಡಿದ್ರೆ ಇವಾಗ ಏನು ಇಷ್ಟೊಂದು ಅಲ್ಲೋಗಿದೆ ಇಲ್ಲಾಗಿದೆ, ಅದನ್ನೇ ಬರೀ ಡೌಗಳೇ. ಜಿಮ್ ಮಾಡಿ ಅದು ಜಿಮ್ಮಿಗೆ ಬಂದು ವಾರ್ಮಪ್ ಮಾಡೋಣ ಏನಿಲ್ಲ, ಡೈರೆಕ್ಟ್ ಇದಕ್ಕೆ ಹೋಗ್ತಾರೆ. ಈ ನನ್ನ ಮಗ ಸೆಂಟ್ರಲ್ ಬರ್ತಾನೆ ನೋಡಿ, ಟ್ರೈಸೆಪ್ಸ್ ಅಂತ ಇದು ಅವನಿಗೆ. ಅದೇ ಬರೀ ಬಿಲ್ಡಪ್ ನೋಡಿ ಹೆಂಗೆ ತೋರಿಸ್ತಾರೆ. ಜಿಮ್ ಮಾಡಲ್ಲ ಗೈಸ್, ಬರೀ ಜಿಮ್ಮಲ್ಲಿ ಬರೀ ಡಿಸ್ಕಷನ್ ಇವು. ಏನೋ ಒಂದು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆದರೆ ಏನಕ್ಕೆ ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ನನಗೂ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ ಬಂದ್ರಂತೂ ಫುಲ್ಲು ರಶ್ ಆಗಿರುತ್ತೆ ಜಿಮ್ಮು. ಯಾವ ಎಕ್ಸಸೈಸ್ ಮಾಡೋಕ್ಕೂ ಜಾಗ ಇರಲ್ಲ. ಜಾಗ ಇದ್ದರೂ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇರ್ತಾರೆ, ಬಟ್ ಅವ್ರು ಮಾಡ್ತಾ ಇರಲ್ಲ. ಎಷ್ಟು ಹೇಳಿದ್ರು ಬರ್ತಾನೆ ಇಲ್ಲ ಗೈಸ್ ಇದು. ಅವ್ನು ಸಪೋರ್ಟ್ ಕೊಟ್ಟರು ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಟಯರ್ಡಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ ಗೈಸ್. ನೋಡಿ ಅವನು ಜಿಮ್ನಾಸ್ಟಿಕ್ ಏನೋ ಮಾಡ್ತಿರ್ಬೇಕು ಅಂದ್ಕೊಂಡೆ, ಬಟ್ ಗೊತ್ತಿಲ್ಲ ಇದು ಯಾವುದೋ ನ್ಯೂ ಎಕ್ಸಸೈಸ್. ನೋಡಿ ಫ್ರೆಂಡ್ಸ್, ಮ್ಯಾನ್ ಹ್ಯಾಂಡ್ಲಿಂಗ್
ಆದರೆ ಜಿಮ್ಮಲ್ಲಿ ಅವಾಗವಾಗ ಮಿರರ್ ನೋಡೋದು ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಅಲ್ಲೇನು ಮಾಡಿರಲ್ಲ, ಆದರೂ ಜಿಮ್ಮಲ್ಲಿ ಮಿರರ್ ನೋಡ್ತೀವಿ. ಇವರಿಬ್ರು ಗಾಸಿಪ್ ಮಾಡ್ಕೊಂಡೇ ಇರ್ತಾರೆ ಫ್ರೆಂಡ್ಸ್. ಫೈನಲಿ ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಅವ್ನು ಮಾತ್ರ ಇನ್ನೂ ಗೇಮಲ್ಲೇ ಮುಳುಗೋಗಿದ್ದಾನೆ, ಗೇಮಿಂದ ಆಚೆ ಬರ್ತಾನೆ ಇಲ್ಲ. ಜಿಮ್ಮಲ್ಲೂ ಗೇಮ್ ಆಡ್ತಾನೆ, ಅದೇನು ಗೇಮ್ ಹುಚ್ಚೋ ಗೊತ್ತಿಲ್ಲ ಹಂಗಂತ, ಬರೀ ಗೇಮು ಗೇಮು ಗೇಮು. ನಾವು ಜಿಮ್ಗೆ ಏನಕ್ಕೆ ಬರೋದು? ನಾವು ಜಿಮ್ಮಿಗೆ ಏನು ಮಾಡೋದು, ಫಿಟ್ ಆಗಿರೋಕ್ಕೆ ಬರೋದು. ಆದರೆ ಇವನು ಏನು ಮಾಡ್ತಾನೆ? ಅವನು ಏನು ಮಾಡ್ತಾನೆ? ಅವನು ಬರೀ ಗೇಮ್ ಆಡ್ತಾ ಇರ್ತಾನೆ, ಚಿಕ್ಕ ಹುಡುಗ, ಸ್ಮಾಲ್ ಬಾಯ್ ಅವನು. ಸ್ಮಾಲ್ ಬಾಯ್ ನೋಡಿ, ಮತ್ತೆ ಗೇಮ್ ಓಪನ್ ಮಾಡ್ತಾನೆ, ಬರೀ ಗೇಮ್ ಆಡೋದು. ನೋಡಪ್ಪ, ಏನಕ್ಕೋ ಬರೋದು ಜಿಮ್ಗೆ? ಏನಕ್ಕೋ ಬರೋದು ಹೇಳೋ? ಜಿಮ್ಗೆ ಏನಕ್ಕೆ ಬರೋದು ನಾವು? ಜಿಮ್ಗೆ ಏನಕ್ಕೆ ಬರೋದು? ವರ್ಕೌಟು, ಫಿಟ್ನೆಸ್. ಅವನೇನಕ್ಕೆ ಬರ್ತಾನೆ? ಬೆಲ್ಲವಿಟಾದಲ್ಲಿ ಅದು ಯಾವುದು ಬೆಲ್ಲ ಗೊತ್ತಿಲ್ಲ, ಅದು ಎಷ್ಟೊಂದಿದೆ ಗೊತ್ತಿಲ್ಲ. ಎಲ್ಲಿ ಕಾಣಿಸ್ಬಿಟ್ಟು ಅವ್ನಿಗೆ ಏನಾದ್ರು ಅಂದ್ಬಿಡ್ತಾನೋ ಅಂತ ಅವನು ತೋರಿಸ್ತಾ ಇಲ್ಲ ಅವ್ನ ಮಕಾನ. ಯಾಸೆಂಟ್ ಎಲ್ಲದು ಒಬ್ಬೊಬ್ಬನೇ ಮಾತಾಡ್ತಾನೆ ನೋಡಿ. ಅವನಿಗೆ ಏನಾಗಿದೆಯೋ ಗೊತ್ತಿಲ್ಲ, ಏನೋ ಫೋನ್ ನೋಡ್ಕೊಂಡು ಅಲ್ಲ ಹಾಕ್ಬಾರ ಅಂತಾನೆ, ಏನೋ ಉಚ್ಕೀಚ್ ಹಿಡ್ದಿದ್ಯೋ ಅಲ್ಲ ದೆವ್ವ ಏನಾದ್ರು ಹಿಡ್ದಿದ್ಯೋ ಗೊತ್ತಿಲ್ಲ. ನೋಡಿ ಏನಾನೋ ಮಾತಾಡ್ತಾವನೆ, ಏನೋ ಹುಚ್ಚಾಗ್ಬಿಟ್ಟ ಪಕ್ಕ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಫಸ್ಟ್ ಹುಚ್ಚ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ನಮಗೋಸ್ಕರ ಅಲ್ವಾ ತರಿಸ್ತಾವನೆ ಫ್ರೆಂಡ್ಸ್. ಅಲ್ವಾ ತರಿಸ್ತಾನೆ ನೋಡಿ, ತೋರಿಸ್ತಿದ್ದಂಗೆ ಹೊಡೋಗ್ಬಿಡ್ತಾವನೆ. ನೋಡಿ ಫೈನಲಿ ಅಲ್ವಾ ತರಿಸ್ತಾನೆ. ಈ ನನ್ನ ಮಗ ಬಿಡಿ, ಇವನು ಆಗ್ಲಿಂದನೂ ಗೇಮು ಚಿಕ್ಕ ಹುಡುಗರ ಥರ. 27 ಇಯರ್ಸ್ ಆಯ್ತು ಅವನಿಗೆ, ಆದರೂ ಗೇಮ್ ತುಂಬ ಚೈಲ್ಡ್ ಆಡ್ದಂಗೆ ಆಗ್ತದೆ. ಫೈನಲಿ ಅಲ್ವಾ ಬಂತು, ಅಲ್ವಾ ಬೈಪಾಸ್ ಇದು ಪ್ರಸಾದ ಇದು ಮಿಕ್ಸ್ ಆಗಿದೆ. ಲೈಕ್ ಮಾಡಿ ಗಾಯ್ಸ್. ಹೇ ಗಾಯ್ಸ್ ಹೇಳೋ, ಶೇರ್ ಮಾಡಿ. ಸಬ್ಸ್ಕ್ರೈಬ್.